ಬಟ್ಟೆ ಅಂಗಡಿ ಓಪನ್ ಆಗಿ ಸುಮಾರು ಒಂದು ತಿಂಗಳಿಂದ ನಾವು ಪರ್ಚೇಸ್ ಮಾಡ್ಬೇಕು ಬರ್ತಾ ಇದ್ವಿ. ಇವ್ರು ನಮ್ಮ ಸ್ನೇಹಿತರು ಬೇಕಾದವರು. ಇಲ್ಲಿ ಎಲ್ಲಾ ತರ ಬಟ್ಟೆಗಳು ಅತಿ ಹೆಚ್ಚಿನ ಚೆನ್ನಾಗಿದೆ, ಕಾಸ್ಟ್ಲಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಭ್ರಮ. ಬೆಂಗಳೂರು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಹಾಗೂ ಚಿನ್ನರ ದರ್ಶನ. ಸಮಾಜ ಕಲ್ಯಾಣ ಇಲಾಖೆ ಶ್ರೀನಿವಾಸಪುರ ವತಿಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರ ಆದೇಶದ ಮೇರೆಗೆ ಹಾಗೂ ಜಂಟಿ ನಿರ್ದೇಶಕರು ಕೋಲಾರ ಹಾಗೂ ಸಹಾಯಕ ನಿರ್ದೇಶಕರು ಕೋಲಾರ ಮತ್ತು ಶ್ರೀನಿವಾಸಪುರ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ರಾಜೇಶ್ ಮತ್ತು ಕಚೇರಿ ಸಿಬ್ಬಂದಿ ವರ್ಗದವರ ತಾಲೂಕು ವ್ಯಾಪ್ತಿ ಎಲ್ಲ ಹಾಸ್ಟೆಲ್ ವಾರ್ಡನ್ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವರ್ಗದವರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಮಕ್ಕಳ ಸಂಭ್ರಮ ಹಬ್ಬದ ವಾತಾವರಣದಂತೆ ನಡೆಯಿತು. ಬಹಳ ವಿಜೃಂಭಣೆಯಿಂದ ಎಂದೂ ನೋಡದ ಈ ದಿನ ವಿದ್ಯಾರ್ಥಿಗಳ ಸಂಭ್ರಮವೇ ಸಂಭ್ರಮ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಮೇಲ್ವಿಚಾರಕರು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ವಹಿಸಿ ಸಕ್ರಿಯ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಗಣೇಶ್ ಅವರು ಮಾತನಾಡಿ, ಸರ್ಕಾರಿ ಬಾಲಕರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗೌನಪಲ್ಲಿ ಹಾಸ್ಟೆಲ್ ವತಿಯಿಂದ ಒಟ್ಟು 60 ವಿದ್ಯಾರ್ಥಿಗಳು ಬೆಂಗಳೂರು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಹಾಗೂ ಚಿನ್ನರ ದರ್ಶನ ಪ್ರವಾಸ ಕೈಗೊಂಡಿರುವುದು ಮಕ್ಕಳ ಎಲ್ಲ ರೀತಿಯ ಅನುಕೂಲ ಬಹಳ ಜವಾಬ್ದಾರಿಯಿಂದ ಪ್ರತಿ ವರ್ಷವೂ ಸರ್ಕಾರದ ಆದೇಶದಂತೆ ಕಾನೂನು ರೀತಿಯ ಪಾಲನೆ ಮಾಡಿ ಕಾರ್ಯಕ್ರಮ ಭಾಗವಹಿಸುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಾಸ್ಟೆಲ್ ಮೇಲ್ವಿಚಾರಕರು ಬೈರೇಗೌಡರವರು ಎಲ್ಲ ವಿದ್ಯಾರ್ಥಿಗಳ ಸುಸೂತ್ರವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇವೆ ಎಂಬುದಾಗಿ ತಿಳಿಸುತ್ತಾ, ಈ ದಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಹಭಾಗಿತ್ವದಲ್ಲಿ ನಿರ್ದೇಶನದ ಪ್ರಕಾರ 78ನೇ ಸ್ವಾತಂತ್ರ್ಯದ ಅಂಗವಾಗಿ ಬೆಂಗಳೂರು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಒಂದು ನಿಯಮಿತ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಶೋಧನಾ ಕೇಂದ್ರದ ವತಿಯ ಅಂಬೇಡ್ಕರ್ ಜೀವನ ಆಧರಿಸಿ ಹಾಗೂ ಅವರ ಚಿತ್ರವನ್ನು ಬಿಡಿಸುವುದರ ಮೂಲಕ ಪ್ರದರ್ಶನ ಮಾಡಲಾಗುವುದು. ಹಾಗೂ ನಮ್ಮ ತಾಲೂಕು ವತಿಯ ಈ ದಿನ ಪ್ರದರ್ಶನ ಕಾರ್ಯಕ್ರಮದ ಸುಮಾರು 6 ಬಸ್ಸುಗಳು ಹಾಗೂ ಎಲ್ಲ ಹಾಸ್ಟೆಲ್ ಸುಮಾರು 400 ವಿದ್ಯಾರ್ಥಿಗಳು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಶೋಧನೆ ಹಾಗೂ ನಮ್ಮ ಇಲಾಖೆ ವತಿಯಿಂದ ವ್ಯವಸ್ಥೆ ಮಾಡಿಕೊಳ್ಳುತ್ತೇವೆ. ಎಲ್ಲ ವಿದ್ಯಾರ್ಥಿಗಳ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ವಾರ್ಡನ್ಸ್ ಮತ್ತು ಸಿಬ್ಬಂದಿ ವರ್ಗದವರು ಸಹಕರಿಸುತ್ತೇವೆ. ಹಾಗೂ ಸುಮಾರು 16ರಿಂದ 19ರವರೆಗೆ ಈ ದಿನ ಕೊನೆಯ ದಿನ ಎಲ್ಲ ಮಕ್ಕಳ ಆಯ್ಕೆಯಾಗಿದ್ದು ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಂಡು ಹಾಸ್ಟೆಲ್ನಿಂದ ರವಾನಿಸಿ ಮತ್ತೆ ಹಾಸ್ಟೆಲ್ ಕಳಿಸುವುದು ಎಲ್ಲ ರೀತಿಯ ನಮ್ಮ ಜವಾಬ್ದಾರಿ ಆಗಿರುತ್ತದೆ ಎಂಬುದಾಗಿ ಸಂಬಂಧಪಟ್ಟ ಹಾಸ್ಟೆಲ್ ವಾರ್ಡನ್ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಎಲ್ಲ ರೀತಿಯ ಸಹಕರಿಸಿದ ಅಧಿಕಾರಿಗಳು ಹಾಗೂ ಹಾಸ್ಟೆಲ್ ವಾರ್ಡನ್ ಮತ್ತು ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳ ಪೋಷಕದವರು ಎಲ್ಲರಿಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಆಗಲಿ ಊಟದ ವಿಚಾರ ಆಗಲಿ ಯಾವ ರೀತಿ ಸಹಕಾರ ನೀಡ್ತಾ ಇದ್ರಿ? ಬೆಳಿಗ್ಗೆ ತಿಂಡಿಯನ್ನು ಇಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಮಾಡಿ ಎಲ್ಲ ಮಕ್ಕಳು ಕೊಟ್ಟಿದ್ದೀವಿ. ಮಧ್ಯಾಹ್ನ ಊಟದ ವ್ಯವಸ್ಥೆಗೆ ನಾವು ಪಾರ್ಸಲ್ ತೊಗೊಂಡಿದ್ದೀವಿ. ನೀರು ಮತ್ತು ಊಟ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾವು ಮಕ್ಕಳಿಗೆ ಕರ್ಕೊಂಡೋಗಿ ಯಾವುದೇ ತೊಂದರೆ ಇಲ್ಲದೆ ಮಕ್ಕಳು ಕರ್ಕೊಂಡೋಗಿ ವ್ಯವಸ್ಥೆ ಮಾಡ್ತೀವಿ. ಈಗ ಬೆಳಿಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಎಲ್ಲ ಒಂದು ಅಲ್ಲಿ ಪ್ರದರ್ಶನ ನೋಡ್ಕೊಂಡು ಅವರೊಂದು ಮಕ್ಕಳು ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಒಂದು ವಾಪಸ್ ಮಾಡೋದು ನಿಮ್ಮ ಒಂದು ವಾರ್ಡನ್ ಜವಾಬ್ದಾರಿ. ಹೌದೌದು. ತಮ್ಮ ಹೆಸರು ಹೇಳಿ. ಗಣೇಶ್ ಅಂತ ಹೇಳ್ಬಿಟ್ಟು. ಮಾತಾಡಿ ಸರ್. ಈ ದಿನ ಸಮಾಜ ಕಲ್ಯಾಣ ಇಲಾಖೆ ಮಾನ್ಯ ಆಯುಕ್ತರ ಆದೇಶದಂತೆ ಹಾಗೂ ಜಂಟಿ ನಿರ್ದೇಶಕರು ಕೋಲಾರ, ಸಹಾಯಕ ನಿರ್ದೇಶಕರು ಕೋಲಾರರವರ ಒಂದು ನಿರ್ದೇಶನದಂತೆ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನದ ಒಂದು ನಿಮಿತ್ತ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಕೇಂದ್ರದ ವತಿಯಿಂದ ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಅವರ ಒಂದು ಜೀವನವನ್ನು ಆಧರಿಸಿ ಆಗ ಅವರ ಒಂದು ಚಿತ್ರವನ್ನು ಬಿಡಿಸುವುದರ ಮುಖಾಂತರ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಆ ಒಂದು ಸಲುವಾಗಿ ಇಡೀ ರಾಜ್ಯಾದ್ಯಂತ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಮಾನ್ಯ ಆಯುಕ್ತರು ಸಮಾಜ ಕಲ್ಯಾಣರವರು ಒಂದು ಮಕ್ಕಳಿಗೆ ಅವರಿಗೆ ಒಂದು ವೀಕ್ಷಣೆಯಲ್ಲ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಹಾಗೂ ನಮ್ಮ ತಾಲೂಕಿನ ವತಿಯಿಂದ ಸುಮಾರು 6 ಬಸ್ಸುಗಳಿಂದ ಸುಮಾರು 400 ವಿದ್ಯಾರ್ಥಿಗಳನ್ನು ನಾವು ಈಗಾಗಲೇ ಒಂದು ಪ್ರಯಾಣವನ್ನು ಬೆಳೆಸಿ ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ತಮ್ಮಲ್ಲಿ ಒಂದು ಮಾತು, ತಾಲೂಕು ವ್ಯಾಪ್ತಿ ಸರ್ಕಾರದ ಆದೇಶದಂತೆ ಈ ದಿನ ಒಂದು ಲಾಲ್ಬಾಗ್ ಇದರಲ್ಲೇ ಎಲ್ಲ ವಿದ್ಯಾರ್ಥಿನ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಈ ಒಂದು ವಿದ್ಯಾರ್ಥಿನಿಯರ ಆಗುವಗಳ ಬಗ್ಗೆ ಖರ್ಚು ವೆಚ್ಚು ಯಾವ ರೀತಿ ನಿಭಾಯಿಸಿ ಯಾವ ರೀತಿ ಸಹಕಾರ ನೀಡ್ತಾ ಇದೆ? ಬಸ್ಸುಗಳ ವ್ಯವಸ್ಥೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯಿಂದ ನೀಡಿರ್ತಾರೆ. ಹಾಗೂ ನಮ್ಮ ಇಲಾಖೆಯ ಒಂದು ಉಸ್ತುವಾರಿಯಂತೆ ವ್ಯವಸ್ಥಾಪಕರು
ವ್ಯವಸ್ಥೆಯನ್ನು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು, ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಂಡು ಬಹಳಷ್ಟು ಸುವ್ಯವಸ್ಥಿತವಾಗಿ ನಾವು ವಿದ್ಯಾರ್ಥಿಗಳನ್ನ ಜವಾಬ್ದಾರಿಯಿಂದ ಆಯಾ ನಿಲಯದ ವಾರ್ಡನ್ ಹಾಗೂ ಅಲ್ಲಿನ ಅಡುಗೆ ಸಿಬ್ಬಂದಿಯನ್ನು ಸಮೇತ ಪ್ರತಿ ಜವಾಬ್ದಾರಿಯಿಂದ ನಾವು ಕರ್ಕೊಂಡು ಬರಲು ನಮಗೆ ಆದೇಶ ಇರುತ್ತೆ. ಹಾಗಾಗಿ ನಾವು ಸೂಕ್ತ ಬದ್ಧತೆಯೊಂದಿಗೆ, ಸೂಕ್ತ ವ್ಯವಸ್ಥೆಗಳೊಂದಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಮ್ಮಲ್ಲಿ ಇನ್ನೊಂದು ಮಾತು, ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಸುಮಾರು ನಿಮ್ಮ ಒಂದು ಕಚೇರಿ ವತಿಯಿಂದ ಈ ಒಂದು ಕಾರ್ಯಕ್ರಮ ಎಷ್ಟು ದಿನದಿಂದ ನಡೀತಾ ಇದೆ ಲಾಲ್ಬಾಗಲ್ಲಿ? ಈ ದಿನ ಕೊನೆ ದಿನನ ಯಾವ ರೀತಿ? ಸುಮಾರು 16ನೇ ತಾರೀಕಿಂದ 19ನೇ ತಾರೀಕುವರೆಗೂ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಲಾಲ್ಬಾಗ್ ತೋಟಗಾರಿಕೆ ಇಲಾಖೆಯ ಒಂದು ಜಂಟಿ ಆಶ್ರಯದಲ್ಲಿ ಲಾಲ್ಬಾಗಲ್ಲಿ ನಡೀತಾ ಇರುತ್ತೆ. ಈ ದಿನ ಕೊನೆ ದಿನ ಆಗಿರುತ್ತೆ. ಹಾಗಾಗಿ ನಿನ್ನೆ ಸಹ ಮೊನ್ನೆ ತುಂಬ ಒಂದು ಜನದಟ್ಟಣೆ ಇರೋ ಕಾರಣ ನಾವು ಈ ದಿನವನ್ನು ಆಯ್ಕೆ ಮಾಡಿಕೊಂಡು ಈ ದಿನವನ್ನು ನಾವು ಇವತ್ತು ಹಮ್ಮಿಕೊಂಡಿರ್ತೇವೆ. ಹಾಗಾಗಿ ಬಹಳಷ್ಟು ಅಚ್ಚುಕಟ್ಟಾದಂಥ ಈಗಾಗಲೇ ನಮ್ಮ ಸ್ನೇಹಿತರು ಈ ದಿನ ತಾಲೂಕುಗಳಲ್ಲಿ ಹೇಳಿರ್ತಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿರ್ತಾರೆ. ಹಾಗಾಗಿ ಈ ದಿನ ನಾವು ಹೋಗಿ ವೀಕ್ಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ತಮ್ಮಲ್ಲಿ ಇನ್ನೊಂದು ಮಾತು, ಈ ಒಂದು ತಾಲೂಕು ವ್ಯಾಪ್ತಿಯ ಎಲ್ಲ ವಿದ್ಯಾರ್ಥಿನಿಯರ ಈ ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿನ ಎಲ್ಲ ಒಂದು ವೀಕ್ಷಣೆಯನ್ನು ನೋಡಿಸಿ ಸಾಯಂಕಾಲ ಮತ್ತೆ ವಾಪಸ್ ಕರ್ಕೊಂಡು ತಮ್ಮ ಅವರ ಒಂದು ಹಾಸ್ಟೆಲ್ಗೆ ರೆವನ್ಸ್. ಈಗಾಗಲೇ ನಾವು ಎಲ್ಲ ವಿದ್ಯಾರ್ಥಿನಿಗಳು ಅಲ್ಲಿನ ವಿದ್ಯಾರ್ಥಿನಿಗಳಿಂದಲೇ ಬಸ್ ವ್ಯವಸ್ಥೆಯನ್ನು ಮಾಡಿ ಹಾಸ್ಟೆಲಿಂದ ನಾವು ವ್ಯವಸ್ಥೆಯನ್ನು ಮಾಡಿರ್ತೀವಿ. ನಾವು ಕೊನೆಗೆ ನಾವು ಪಿಕಪ್ ಅಂಡ್ ಡ್ರಾಪ್ ಅಲ್ಲಿಗೆ ಸಹ ನಾವು ಹಾಸ್ಟೆಲ್ನ ಒಂದು ಬಾಗಿಲಿಗೆ ನಾವು ಬಿಟ್ಟು ಒಂದು ವ್ಯವಸ್ಥೆ ಮಕ್ಕಳನ್ನು ಬಹಳಷ್ಟು ಜವಾಬ್ದಾರಿಯಿಂದ ನಾವು ಕರ್ಕೊಂಡೋಗಿ ಕರ್ಕೊಂಡ್ಬರ್ತೀವಿ. ಥ್ಯಾಂಕ್ ಯು. సరే ఎలాంటి నీకు మాట చెప్పాలి కదప్పా. అంత కూర్చుని వచ్చేవాళ్ళ